ಹಾಯ್ ಫ್ರೆಂಡ್ಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಕೆನಡಾದಿಂದ ಇಂಡಿಯಾಗೆ ಟ್ರಾವೆಲ್ ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಟ್ರಾವೆಲ್ ಮಾಡೋಕ್ಕೂ 1 ಡೇ ಬಿಫೋರ್ ವಿಡಿಯೋ ಇದು. ಇನ್ನೇನು ನಾಳೆ ಫ್ಲೈಟ್ ಇದೆ ಅಂತ, ಇಂಡಿಯಾಕ್ಕೆ ನಾಳೆ ಫ್ಲೈಟ್ ಇದೆ ಅನ್ನೋಕ್ಕೂ 1 ಡೇ ಮುಂಚೆ ವಿಡಿಯೋ ಇದು. ನಾನು ಏನಂತ ಅಂದರೆ ಸ್ವಲ್ಪ ಕುಕೀಸ್ ಏನಾದರೂ ತೊಗೊಳ್ಳೋಣ ಅಂತ ಅನ್ನಿಸ್ತು. ಇಂಡಿಯಾಗೆ ಡಿಫ್ರೆಂಟ್ ಕುಕೀಸ್ ಇರುತ್ತೆ, ಯಾಕೋ ತೊಗೊಂಡೋಗ್ಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ತೊಗೊಳ್ಳೋಣ ಅಂತ ನಾವು ನಮ್ಮನೆ ಹತ್ರನೇ ಸೋಬೀಸ್ ಅಂತ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಹಾಗೆ ನೋಡ್ತಾ ಇದ್ವಿ ಸುಮ್ಮನೆ ಏನೇನಿದೆ ಅಂತ, ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಅಷ್ಟೇ. ಕುಕೀಸ್ ಏನು ಬೇಕೋ ಅದನ್ನು ತೊಗೊಂಡ್ಬಿಟ್ಟು ಇವಾಗ ಮನೆಗೆ ಬಂದಿದ್ದೀವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ 5:30ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನನಗೆ ಅಪ್ಪರ್ ಲಿಪ್ಸ್ ಆ ಕಡೆ ಈ ಕಡೆ ಮತ್ತೆ ಐಬ್ರೋಸ್ ಮೇಲೆ ಕೆಳಗೆ ಯಾವ ಥರ ಆಗಿದೆ ಅಂತ. ಒಂದು 3 ಡೇಸ್ ಮುಂಚೆ ನಾನು ಐಬ್ರೋ ಮಾಡ್ಸೋಕ್ಕೆ ಹೋಗಿದ್ದೆ. ಥ್ರೆಡಿಂಗು ಮಾಡಲ್ಲ ಅವರು, ವ್ಯಾಕ್ಸು ಮಾಡಲ್ಲ. ನಂಗೆ ಗೊತ್ತಿರೋ ಪ್ರಕಾರ ಥ್ರೆಡಿಂಗ್ ವ್ಯಾಕ್ಸಿಂಗ್ ಮಾಡ್ತಾರೆ, ಸ್ಟ್ರಿಪ್ಸ್ ಯೂಸ್ ಮಾಡೋದು ಗೊತ್ತಿಲ್ಲ. ನಾನು ಇಟ್ಸ್ ಓಕೆ ಸ್ಟ್ರಿಪ್ಸಲ್ಲೇ ಐಬ್ರೋ ಅಪ್ಪರ್ ಲಿಪ್ಸ್ ಮಾಡ್ತೀನಿ ಅಂತಂದ್ರು. ಓಕೆ ಮಾಡ್ಸೋಣ ಅಂತ ಮಾಡಿಸಿದ್ರೆ ಫುಲ್ಲು ಕಿತ್ಬಿಟ್ಟಿದ್ದಾರೆ. ಅಂದರೆ ಅದು ಯಾವ ಥರ ಆಗಿದೆ ಅಂದರೆ ಫುಲ್ಲು ರೆಡ್ ಆಗಿ ನಂಗೆ ಉರಿ ಫುಲ್ ಏನಾದರೂ ಒಂದು ಜಸ್ಟ್ ವಾಟರ್ ಹಾಕೊಂಡ್ರೂ ಉರಿತಾ ಇತ್ತು, ಆ ಥರ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ನಾವು ಪಾರ್ಲರಿಗೆ ಹೋಗ್ತೀವಿ ಅಂದರೆ ತುಂಬಾ ಹುಷಾರಾಗಿರಬೇಕು. ಇಂಡಿಯಾಗೂ ಹೋಗ್ತಾ ಇದ್ದೀನಿ, ತುಂಬ ದಿನ ಆದಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಬೇಕಂತ ಐಬ್ರೋ ಅಪ್ಪರ್ ಲಿಪ್ಸ್ ಮಾಡಿಸಿದ್ರೆ ಈ ಥರ ಮಾಡಿದ್ರು, ಗಾಯ ಮಾಡ್ಕೊಂಡು ಹೋದಂಗೆ ಆಯಿತು. ಏನು ಮಾಡೋಕ್ಕಾಗಲ್ಲ, ಸಮಟೈಮ್ಸ್ ಈ ಥರ ಆಗತ್ತೆ. ವಾರ್ಮ್ ಆಗಿರೋ ಬಟ್ಟೆನೇ ಹಾಕೊಂಡಿದ್ದೀನಿ, ಯಾಕಂದರೆ ಫ್ಲೈಟಲ್ಲಿ AC ಇರುತ್ತಲ್ವಾ. ಹೇಳಬೇಕಂದ್ರೆ AC ಅಷ್ಟು ಚಳಿ ಆಗೋಷ್ಟು ಇಡೋದಿಲ್ಲ, ನಾರ್ಮಲ್ ಆಗಿ ಇಟ್ಟಿರ್ತಾರೆ. ಸಮಟೈಮ್ಸ್ ಏನಕ್ಕೆ ಬೇಕು, ಚಳಿ ಆಯ್ತಂದರೆ ಮೇಲೆ ಲಗೇಜ್ ಎಲ್ಲ ಇಳಿಸ್ಬಿಟ್ಟು ನಾನು ಇನ್ನೊಂದು ಬಟ್ಟೆನ ತೊಗೊಳೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಯಾವಾಗಲೂ ಈ ಥರ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ವಾರ್ಮ್ ಆಗಿರೋ ಬಟ್ಟೆನೇ ಹಾಕೊಂಡಿರ್ತೀನಿ. ಓಕೆನಾ ಹಂಗಿಟ್ರೆ ವಿಷ್ಣು? ಐ ಫಾರ್ಗಾಟ್ ಮೈ ಜಾಕೆಟ್. ಹೊರಗಡೆ ಚಳಿ ಇದೆ, ಇನ್ ಕೇಸ್ ನನಗೆ ಫ್ಲೈಟಲ್ಲಿ ಬೇಕಾದರೆ ಅಂತ ನಾನು ಬಂದುಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ ಜಾಕೆಟನ್ನು. ಇಲ್ಲಿ ಬಿಸಾಕ್ಬಿಟ್ಟಿದ್ದೀನಿ. ಓಕೆ, ದಪ್ಪನೇ ಬಟ್ಟೆ ಹಾಕೊಂಡಿದ್ದೀನಿ, ವಾರ್ಮ್ ಆಗಿ ಫೀಲ್ ಆಗುವಂತಹ ಹುಡಿ ಹಾಕೊಂಡಿದ್ದೀನಿ. ಹಾಗೆ ಸೇಫರ್ ಸೈಡ್ ಜಾಕೆಟ್ ಇರಲಿ ಅಂತ ಕೂಡ ಇಟ್ಕೊತಾ ಇದ್ದೀನಿ. ಇನ್ನೊಂದು ಏನಂತ ಅಂದರೆ ನಮ್ಮ ಲಗೇಜ್ ಬ್ಯಾಗಲ್ಲಿ ವೆಯ್ಟ್ ಇಷ್ಟೇ ಲಿಮಿಟ್ ಇರುತ್ತಲ್ವಾ. ಸೊ ಈ ಥರ ನಮಗೆ ಬೇಕು ಅಂದರೆ ಒಂದು ಟೀ ಶರ್ಟು, ಅದ್ರ ಮೇಲೆ ಒಂದು ಪುಲ್ಲೋವರು ಮತ್ತು ಕೈಯಲ್ಲಿ ಒಂದು ಜಾಕೆಟ್ ಆ ಥರ ಇಟ್ಕೊಂಡು ಹೋದ್ರು ನಮಗೆ ವೆಯ್ಟನ್ನು ಸೇವ್ ಮಾಡ್ದಂಗೂ ಕೂಡ ಆಗುತ್ತೆ. ಅದರಲ್ಲಿ ವೆಯ್ಟ್ ಕನ್ಸಿಡರ್ ಮಾಡ್ತಾರೆ, ಮೈ ಮೇಲೆ ಎಷ್ಟಾದರೂ ಹಾಕೊಳ್ಬೋದು. ಸೊ ಹಾಗಾಗಿ ಇದು ಒಂದು ಟ್ರಿಕ್ಸು ಯೂಸ್ ಆಗುತ್ತೆ. ಹೊರಗಡೆ ಇನ್ನೇನು ಸ್ನೋ ಎಲ್ಲ ಬಿದ್ದಿರೋದು ಕರಗ್ತಾ ಇದೆ ಇವಾಗ. ನಾವಿಲ್ಲೇ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ತಿನ್ನೋಣ ಅಂತ ತಿಂತಾ ಇದ್ದೀವಿ. ಯಾಕಂದರೆ ನನಗೆ ಫ್ಲೈಟ್ ಇದ್ದಿದ್ದು 12:15ಗೆ. ಸೊ 9ಗೆ ನಾನು ಏರ್ಪೋರ್ಟಿಗೆ ರೀಚ್ ಆಗಬೇಕಿತ್ತು. ಇನ್ನೇ ನಾನು ಡೈರೆಕ್ಟ್ ಮಧ್ಯಾಹ್ನ ನನಗೆ ಅವ್ರು ಊಟನೇ ಕೊಡೋದು. ಹಾಗಾಗಿ ಬೆಳಗ್ಗೆ ತಿಂಡಿನ ನಾವಿಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು 3 ಜನನೂ ಕಾಫಿ ತೊಗೊಂಡಿದ್ದೀವಿ. ಆ್ಯಂಡ್ ಒಂದು ಏನೋ ಎಗ್ ರ್ಯಾಪ್ ಅನಿಸುತ್ತೆ, ಎಗ್ ರ್ಯಾಪ್ ತೊಗೊಂಡಿದ್ದೀವಿ. ಹಾಯ್ ರೆಕಾರ್ಡ್ ಮಾಡ್ಕೊಳ್ತಿದ್ದೀರಾ? ಇನ್ನೇನು ಏರ್ಪೋರ್ಟ್ ರೀಚ್ ಆದೆ. ನಮ್ಮನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡೋದಕ್ಕೆ ಬಂದಿದ್ದು ವಿಷ್ಣು ಅಂತ, ನನ್ನ ಫ್ರೆಂಡ್ ತಮ್ಮ. ಅವನು ಈಸ್ ಲೈಕ್ ಮೈ ಬ್ರದರ್. ತುಂಬಾ ಒಂಥರ ನನಗೆ ನನ್ನ ತಮ್ಮ ಇದ್ದಾನೆ, ನಮ್ಮ ಆಂಟಿ ಮಗ. ಸೊ ನಂಗೆ ಅವನ ಥರನೇ ಅನ್ನಿಸ್ತಾನೆ ಅವನು, ಆ್ಯಂಡ್ ಆ ಥರ ಫೀಲ್ ಕೂಡ ಕೊಡ್ತಾನೆ. ಸೊ ಓನ್ ಬ್ರದರ್ ಥರನೇ. ಎಸ್, ಅವನು ಡ್ರಾಪ್ ಮಾಡೋಕ್ಕೆ ಬಂದಿದ್ದ. ಇವಾಗ ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ರಣಧೀರ್ ಮತ್ತು ವಿಷ್ಣು ಇಬ್ಬರು ಹೋದರು. ನಾನಿವಾಗ ಇರೋದು ಪಿಯರ್ಸನ್ ಏರ್ಪೋರ್ಟ್, ಇದು ಟೊರಾಂಟೋದಲ್ಲಿ ಇರೋದು. ಸೊ ನಾನು ಇಲ್ಲಿ ಬಂದ್ಬಿಟ್ಟು ಲಗೇಜ್ ಎಲ್ಲ ಚೆಕ್ ಇನ್ ಮಾಡಿ ನನ್ನ ಟರ್ಮಿನಲ್ 1 ಇದ್ದಿದ್ದು. ಸೊ 1ನಲ್ಲಿ ನಾನು ಗೇಟನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಬೋರ್ಡಿಂಗ್ ಪಾಸ್ ಎಲ್ಲ ಕೊಡ್ತಾರಲ್ಲ, ಸೊ ಅದರಲ್ಲಿ ಗೇಟ್ ನಂಬರ್ ಮೆನ್ಷನ್ ಮಾಡಿರ್ತಾರೆ. ಸೊ ನನ್ನ ಗೇಟ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಎಸ್, ಇದು ಏನಂತ ಅಂದರೆ ಸ್ಟಾರ್ಟಿಂಗ್ ನನಗೆ ಫಸ್ಟ್ ಟೈಮ್ ಬರಬೇಕಾದ್ರೆ ಭಯ ಆಗ್ತಿತ್ತು. ಇವಾಗ ನಂಗೆ ನಿಜವಾಗ್ಲೂ 1% ಕೂಡ ಭಯ ಆಗ್ತಾ ಇಲ್ಲ. ನಮ್ಮ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೂಡ ನಾನು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಆ್ಯಂಡ್ ದುಬೈ ಏರ್ಪೋರ್ಟಲ್ಲೂ ಕೂಡ ಜಸ್ಟ್ ಹಾಗೆ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ. ಅಷ್ಟು ಇಂಟ್ರೆಸ್ಟಿಂದ ನಾನು ನಿಜವಾಗ್ಲೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸ್ವಲ್ಪ ಏನೋ ಫಸ್ಟ್ ಟೈಮ್ ಬರ್ತಿದ್ದರಿಂದ ಭಯ ಇತ್ತು.
ಇದು ನಾನು ಇಲ್ಲಿ ಕೆನಡಾ ಏರ್ಪೋರ್ಟ್ ಇವಾಗ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಹಾಗೆ ವಿಷ್ಣು ಅಂತ ಹೇಳಿದ್ನಲ್ಲ, ಅವನು ಶಿವಮೊಗ್ಗದವನೇ. ಸೊ ಅವ್ರ ಬ್ರದರಿಗೆ ಹಿಂಗೆ ಡ್ಯೂಟಿ ಫ್ರೀಯಲ್ಲಿ ನಮಗೆ ಟ್ಯಾಕ್ಸ್ ಏನೂ ಇರೋದಿಲ್ಲ. ಸೊ ಹಾಗಾಗಿ ಅವನು ಇದು ಸ್ವಲ್ಪ ವಿಸ್ಕಿ ಏನೋ ತೊಗೊಂಡು ಹೋಗು ಅಂತ ಹೇಳಿದ. ಸೊ ಅದನ್ನು ಕೂಡ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದು ನನ್ನ ಗೇಟ್ ಹತ್ರ ಕುತ್ಕೊಂಡ್ರೆ ಎಲ್ಲ ಇಂಡಿಯನ್ಸು, ನಾನು ಯಾವುದೋ ನಮ್ಮ ಇಂಡಿಯಾದಲ್ಲಿ ಇದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಇಂಡಿಯನ್ಸೇ ಇದ್ದರು. ಯಾಕಂತ ಅಂದರೆ ಇಲ್ಲಿ ಏರ್ ಇಂಡಿಯಾ ಫ್ಲೈಟೇ ಬೋರ್ಡಿಂಗ್ ಆಗೋದು. ಸೊ ಏರ್ ಇಂಡಿಯಾ ಫ್ಲೈಟ್ ಅಂತ ಅಂದರೆ ಎಲ್ಲ ಇಂಡಿಯಾಗೆ ಹೋಗೋರೇ ಇರ್ತಾರಲ್ವಾ. ಆ್ಯಂಡ್ ಇದು ಡೈರೆಕ್ಟ್ ಡೆಲ್ಲಿಗೆ ಇದ್ದಿದ್ದು ಫ್ಲೈಟು. ಸೊ ಹಾಗಾಗಿ ಎಲ್ಲ ಇಂಡಿಯನ್ಸೇ ಇದ್ದರು. ಆ್ಯಂಡ್ ಏರ್ ಇಂಡಿಯಾ ಫ್ಲೈಟಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ಹಾಗೆ ಹೋಗ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ನಾನು ಲೈನಲ್ಲಿ ನಿಂತಿದ್ದೆ, ಬೇಗ ಬೇಗ ಆಯಿತು ಬೋರ್ಡಿಂಗ್. ಇವಾಗ ನಾನು ಹೋಗ್ತಾ ಇದ್ದೀನಿ ಫ್ಲೈಟ್ ಹತ್ತೋದಕ್ಕೆ. ಲಾಸ್ಟ್ ಟೈಮ್ ನಾನು ಇಂಡಿಯಾದಿಂದ ಕೆನಡಾಗೆ ಬರಬೇಕಾದ್ರೆ ಎಮಿರೇಟ್ಸ್ ಫ್ಲೈಟಲ್ಲಿ ಬಂದಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫುಡ್ ಆಗಿರಬಹುದು, ಅವ್ರ ಸರ್ವಿಸ್ ಆಗಿರಬಹುದು, ಸೀಟ್ ಆಗಿರಬಹುದು, ಎಲ್ಲದೂ ತುಂಬಾ ಚೆನ್ನಾಗಿತ್ತು. ಎನ್ವಿರಾನ್ಮೆಂಟು ಕೂಡ ತುಂಬ ಚೆನ್ನಾಗಿತ್ತು. ಎನ್ವಿರಾನ್ಮೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ಹಿಂಗೆ ಹೋಗ್ತಾ ಶೇರ್ ಮಾಡ್ಕೊತೀನಿ. ಎಸ್, ಇವಾಗ ನಾನು ಬಂದುಬಿಟ್ಟು ನನ್ನ ಸೀಟಲ್ಲಿ ನಾನು ಕೂತಿದ್ದೀನಿ. ನನ್ನ ಪಕ್ಕ ಇಬ್ಬರು ಯಾರೋ ಪಂಜಾಬಿ ಏನೋ ಕೂತಿದ್ರು. ನಾನು ವಿಂಡೋ ಸೀಟೇ ಬುಕ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಕೂತಿದ್ದೀನಿ. ಎಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಿಲ್ಲೋ ಕೊಟ್ಟಿದ್ದಾರೆ. ಆ ಪಿಲ್ಲೋ ಎಷ್ಟು ಗಲೀಜಾಗಿತ್ತು ಅಂತಂದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸು. ಅದಾದಮೇಲೆ ಈ ಥರ ಬ್ಲ್ಯಾಂಕೆಟ್ ಏನೋ ಕೊಟ್ಟಿದ್ದಾರೆ. ನಾನು ಅದನ್ನು ಓಪನ್ನು ಕೂಡ ಮಾಡಲಿಲ್ಲ. ಈ ಪಿಲ್ಲೋನೇ ಅವತಾರದಲ್ಲಿದೆ ಅಂದರೆ ಅದು ಹೆಂಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಸೀಟನ್ನ ಕೂತಾಗ ಕೂಡ ಒಂಥರ ಕಂಜೆಸ್ಟೆಡ್ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಕಂಫರ್ಟು ಇರಲಿಲ್ಲ. ಸೊ ಅವಾಗೇ ನಂಗೊಂದು ಸ್ವಲ್ಪ ಡಿಸಪಾಯಿಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಒಂದು 14 ಗಂಟೆ ನಾವು ಕುತ್ಕೊಂಡೇ ಬರ್ತಾಯಿದ್ದೀವಿ 14 hours ಅಂತ ಅಂದಾಗ ಚೂರು ಕಂಫರ್ಟ್ ಇಲ್ಲ, ಫುಡ್ ಚೆನ್ನಾಗಿಲ್ಲ ಅಂತೆಲ್ಲ ಅಂತಂದರೆ ತುಂಬಾ ಒಂಥರ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಟ್ಸ್ ಓಕೆ ಅಂತ ಹೇಳಿ ಏನು 14 hours ಅಲ್ಲ ಅಂತ ಕೂತ್ಕೊಂಡೆ. ಆ್ಯಂಡ್ ಇದರಲ್ಲಿ ನಾನು ಯಾರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನೇ ಏರ್ ಇಂಡಿಯಾನ ಬುಕ್ ಮಾಡ್ಕೊಂಡು ಬಂದಿರೋದು. ಪಾಪ ನನ್ನ ಗಂಡ ಏನು ಬುಕ್ ಮಾಡಿಲ್ಲ. ಇಟ್ಸ್ ಓಕೆ. ಹಾಗೆ ನಾನು ನಿಮಗೆ ಏನೇನಂತ ಶೇರ್ ಮಾಡ್ಕೊತೀನಿ ಎಕ್ಸ್ಪೀರಿಯನ್ಸನ್ನು. ನಾನಿವಾಗ ಹೋಗಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತಂತ ಅಂದರೆ ಒಂದು ½ an hour ಏನೋ ಡಿಲೇ ಆಯಿತು ಫ್ಲೈಟು. ಬಟ್ ನನಗಲ್ಲಿ ರೀಚ್ ಆಗಿದ್ದು ಕರೆಕ್ಟ್ ಟೈಮಿಗೆ ರೀಚ್ ಆದರು. ಟೇಕ್ ಆಫ್ ಆಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಸ್ನ್ಯಾಕ್ಸ್ ಕೊಟ್ಟರು. ಇದು ಕ್ರಂಚಿ ಕಾರ್ನ್ ಅಂತ ಏನೋ ಕೊಟ್ಟಿದ್ರು. ಅದಾದಮೇಲೆ ಡಯಟ್ ಕೋಕ್ ತೊಗೊಂಡಿದ್ದೆ. ಹೇಳಬೇಕಂದ್ರೆ ಜಾಸ್ತಿ ಜ್ಯೂಸ್ ಆಪ್ಷನ್ಸು ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿದ್ದಾರೋ ಅದನ್ನು ತಿಂದು ಕುಡಿದ್ಬಿಟ್ಟು ಅಟ್ಲೀಸ್ಟ್ ಮಧ್ಯಾಹ್ನ ಹೊಟ್ಟೆ ತುಂಬ ಹಸಿದ್ಬಿಟ್ಟಿತ್ತು. ನಾನು ಲಾಸ್ಟ್ ಡೇ ಒಂದು ಚೆನ್ನಾಗಿ ಊಟ ಮಾಡಿದ್ದೆ ನೈಟು. ಬೆಳಗ್ಗೆ ಒಂದೇ ಒಂದು ರ್ಯಾಪ್ ತಿಂದಿದ್ದೆ. ಇನ್ನೇನು ಹೋಗೋ ಎಕ್ಸೈಟ್ಮೆಂಟಲ್ಲಿ ನಂಗೆ ಅಷ್ಟೊಂದು ಹೊಟ್ಟೆನೂ ಕೂಡ ಹಸಿತಿರ್ಲಿಲ್ಲ. ಮಧ್ಯಾಹ್ನ ಚೆನ್ನಾಗಿ ತಿನ್ನೋಣ, ಚೆನ್ನಾಗಿ ಅಷ್ಟೊಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಫಿಲ್ಲಿಂಗಾಗಿ ಕೊಡ್ತಾರೇನೋ ಅಂತ ಅಂದ್ಕೊಂಡ್ರೆ ಅದು ಕೂಡ ಫಿಲ್ಲಿಂಗ್ ಆಗಿರಲಿಲ್ಲ. ತುಂಬಾ ಡಿಸಪಾಯಿಂಟ್ ಆಗಿಬಿಡ್ತು. ಮಧ್ಯಾಹ್ನ ಲಂಚಿಗೆ ಏನೋ ಬ್ರೆಡ್ ಥರ ಕೊಟ್ಟಿದ್ದಾರೆ. ಅದನ್ನು ನಿಜ ಕಟ್ ಮಾಡೋಕ್ಕೂ ಬರ್ತಿಲ್ಲ, ಅಷ್ಟು ಹಾರ್ಡ್ ಆಗಿದೆ. ಬಟರನ್ನು ಮಧ್ಯದಲ್ಲಿ ಹಚ್ಕೊಂಡ್ಬಿಟ್ಟು ತಿನ್ನೋಣ ಅಂತ ಕಟ್ ಮಾಡ್ಕೊತಾ ಇದ್ದೀನಿ, ತಿನ್ನೋಕ್ಕಾಗ್ತಾ ಇಲ್ಲ, ಅಷ್ಟು ಹಾರ್ಡ್ ಆಗಿತ್ತು. ಆ್ಯಂಡ್ ಅದಾದಮೇಲೆ ಇದು ಕಾಬೂಲ್ ಕಡಲೆದೇನೋ ಸ್ಯಾಲೆಡ್ ಕೊಟ್ಟಿದ್ರು. ಅದರಲ್ಲಿ ಉಪ್ಪಿರಲಿಲ್ಲ, ಹುಳಿ ಇರಲಿಲ್ಲ, ಖಾರನೂ ಇರಲಿಲ್ಲ. ಇನ್ನೇನು ಅಂತ ಹೇಳಿ ಒಂದು ಚೂರು ತಿಂದೆ ಅಷ್ಟೇ. ಅದಾದಮೇಲೆ ರೈಸು ಮತ್ತು ನಾನು ನಾನ್ ವೆಜ್ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ವೆಜ್ ಬೇಕೋ ನಾನ್ ವೆಜ್ ಬೇಕೋ ಅಂತ ಕೇಳ್ತಾರೆ. ನಾನು ನಾನ್ ವೆಜ್ಜೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆಲೂದೇನೋ ಗ್ರೇವಿ ಕೊಟ್ಟಿದ್ರು. ಅದಾದಮೇಲೆ ರೈಸು ಮತ್ತು ಮೇಥಿ ಚಿಕನ್ ಅಂತ ಕೊಟ್ಟಿದ್ರು. ಮೇಥಿ ಚಿಕನ್ ಚೆನ್ನಾಗಿತ್ತು. ಬಟ್ ರೈಸು ಅಷ್ಟೇ, ಆಲೂದು ಚೆನ್ನಾಗಿರಲಿಲ್ಲ, ಅದನ್ನು ಕೂಡ ಬಿಟ್ಟೆ. ಮತ್ತು ಡೆಸರ್ಟಿಗೆ ಇದೇನೋ ಕ್ಯಾರಮಲ್ದು ಸಮಥಿಂಗ್ ಕ್ರೀಮಿ ಥರ ಇತ್ತು. ಇದು ಕೂಡ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಜಸ್ಟ್ 1-2-3 ಸ್ಪೂನ್ ತಿಂದ್ಬಿಟ್ಟು ಅದನ್ನು ಕೂಡ ಬಿಟ್ಟೆ. ಇನ್ನೇನು ಇಲ್ಲ ಆಪ್ಷನ್ ಅವ್ರ ಹತ್ರ ಕೊಟ್ಟಿದ್ದೆ ಅಷ್ಟು, ಇನ್ನೇನು ಇರಲಿಲ್ಲ. ಅಟ್ಲೀಸ್ಟು ಡಿನ್ನರ್ ಆದರೂ ಚೆನ್ನಾಗಿ ಸಿಗತ್ತೇನೋ ಅಂತ ಅಂದ್ಕೊಂಡು ನೀರು ಕುಡಿದು ನಾನು ಜಸ್ಟ್ ಹಾಗೆ ಕೂತಿದ್ದೆ. ಇನ್ನೇನು ಹಾಗೆ ನೈಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾನು ಕೂತಿರೋ ಪ್ಲೇಸಿಗೇನೆ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ವ್ಯೂ ಆ್ಯಕ್ಚುಲಿ. ಸೊ ಹಾಗೆ ನೋಡ್ಕೊತ ಕೂತಿದ್ದೆ. ಯಾಕಂದರೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ. ನನ್ನ ಸ್ಕ್ರೀನ್ ನಾನು ಕೂತಿದ್ನಲ್ಲ, ನನ್ನ ಮುಂದೆ ಸ್ಕ್ರೀನ್ ಅಂತೂ ವರ್ಕ್ ಆಗ್ತಿರ್ಲಿಲ್ಲ, ಆನೇ ಆಗ್ತಿರ್ಲಿಲ್ಲ. ನನ್ನ ಪಕ್ಕ ಇಬ್ಬರು ಕೂತಿದ್ರಲ್ಲ, ಅವ್ರ ಸ್ಕ್ರೀನ್ ಅಂತೂ ಆನ್ ಆದ್ರೂ ವರ್ಕೇ ಆಗ್ತಿರ್ಲಿಲ್ಲ. ಹೀಗೆ 85% ಫ್ಲೈಟಲ್ಲಿ ಇರೋದು ಯಾರ್ದು ಸ್ಕ್ರೀನು ವರ್ಕ್ ಆಗ್ತಿರ್ಲಿಲ್ಲ. ಸೊ ಈ ಥರ ಲಾಂಗ್ ಹಾರ್ಸ್ ಫ್ಲೈಟ್ ಇರುತ್ತೆ ಅಂದರೆ ಎಷ್ಟೊಂದು ಜನ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಏನಾದರೂ ಮೂವೀಸ್ ನೋಡೋದು ಇಲ್ಲ ಸೀರೀಸ್ ನೋಡೋದು
ಇಲ್ಲ ಅಂತಂದರೆ ಸಾಂಗ್ ಕೇಳೋದು, ಇಲ್ಲ ಅಂತಂದರೆ ಏನಾದರೂ ನಮ್ಮ ಲೈವ್ ಲೊಕೇಶನ್ ಎಲ್ಲಿದೆ ಫ್ಲೈಟ್ ಅನ್ನೋದು ತೋರಿಸ್ತಾ ಇರುತ್ತೆ. ಸೊ ಅದನ್ನಾದರೂ ನೋಡೋದು ಮಾಡ್ತಾ ಇರ್ತೀವಿ. ಸೊ ಏನು ನೋಡೋಕ್ಕಿಲ್ಲ, ಸ್ಕ್ರೀನೇ ವರ್ಕ್ ಆಗ್ತಿರಲಿಲ್ಲ. 14 ಗಂಟೆ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿರೋದಷ್ಟೇ. ನಿದ್ದೆ ಬಂದಾಗ ಮಲ್ಕೊಳ್ಳೋದು, ಊಟಕ್ಕೆ ತಿನ್ನೋದು, ಆ ಕಡೆ ಈ ಕಡೆ ನೋಡೋದು, ಇಷ್ಟೇ ಮಾಡಿರೋದು. ಯಾಕಂದರೆ ಬುಕ್ಕು ಇರಲಿಲ್ಲ ಏನು ಓದೋಕ್ಕೂ ಕೂಡ. ಹಾಗೆ ಸ್ವಲ್ಪ ಹೊತ್ತು ಆದಮೇಲೆ ಊಟ ಕೊಟ್ಟರು. ಊಟಕ್ಕೆ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಏನೋ ಕೊಟ್ಟಿದ್ರು. ಅದು ಒಂದೇ ಒಂದು ಸಣ್ಣ ಪೀಸ್ ಇಟ್ಟು ಕೊಟ್ಟಿದ್ರು. ಅಟ್ಲೀಸ್ಟ್ ಮಧ್ಯಾಹ್ನ ಒಂದು ಸ್ವಲ್ಪ ಪಲ್ಯ ಥರ ಅದು ಆಲೂದು ಇತ್ತಲ್ಲ, ಅದಾದರೂ ಹೊಟ್ಟೆ ತುಂಬತ್ತೇನೋ. ಈ ಕಡೆ ಏನೂ ಇಲ್ಲ, ಒಂದು ಬಿರಿಯಾನಿ ತಿಂದ್ಬಿಟ್ಟು ಈ ಚಾಕ್ಲೇಟ್ ಥರದ್ದೇನೋ ಕ್ರೀಮಿ ಟೆಕ್ಸ್ಚರ್ ಇರೋದು ಕೊಟ್ಟಿದ್ರು, ಅದು ಕೂಡ ಚೆನ್ನಾಗಿರಲಿಲ್ಲ. ಅದಾದಮೇಲೆ ಸ್ಯಾಲಡಿಗೆ ಕಾಬೂಲ್ ಮತ್ತು ರಾಜ್ಮಾನ ಉಪ್ಪಾಕಿ ಬೇಯಿಸಿ ಕೊಟ್ಟಿದ್ರು ಅನ್ಸುತ್ತೆ ಅಷ್ಟೇ, ಅದು ಕೂಡ ಚೆನ್ನಾಗಿರಲಿಲ್ಲ. ನನಗೆ ಎಷ್ಟು ತಿನ್ನೋಕ್ಕಾಗೋದು ಅಷ್ಟು ತಿಂದ್ಬಿಟ್ಟು ನಾನು ಎಲ್ಲದನ್ನೂ ಬಿಟ್ಟೆ, ಹೊಟ್ಟೆ ಅಂತೂ ತುಂಬಿರಲಿಲ್ಲ. ಇನ್ನು ಊಟ ಆದಮೇಲೆ ಅಂತೂ ಒಂದ್ಸರಿ ಟೀ ಕೇಳ್ಕೊಂಡು ಬರ್ತಾಯಿದ್ರು. ಅಟ್ಲೀಸ್ಟ್ ಟೀ ಕುಡಿಯೋಲ್ಲ ಅಂದವರಿಗೆ ಜ್ಯೂಸ್ ಆದರೂ ಪ್ರೊವೈಡ್ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಹಾಗೆ ಹೋಗ್ತಾ ಹೋಗ್ತಾ ಬೆಳಗ್ಗೆ ಆಯಿತು. ಬೆಳಗ್ಗೆ ಆದಮೇಲೂ ಕೂಡ ನನಗೆ ಬ್ರೇಕ್ಫಾಸ್ಟಿಗೆ ಒಂದೇ ಒಂದು ಚಿಕನ್ ರೋಲ್ ತೊಗೊಂಡೆ. ವೆಜ್ ಅವರಿಗೆ ಪನ್ನೀರ್ ರೋಲ್ ಇತ್ತು, ಅದು ಕೂಡ ಸಣ್ಣಕ್ಕಿತ್ತು. ಅದ್ರ ಜೊತೆಗೆ ಬೇರೆ ಜ್ಯೂಸ್ ಆಪ್ಷನ್ ಕೂಡ ನನಗೆ ಏನೂ ಕೊಟ್ಟಿರಲಿಲ್ಲ. ನಾನು ಜಸ್ಟ್ ಕೋಕ್ ಕೊಟ್ಟಿದ್ರು, ಅದನ್ನೇ ಕುಡಿದೆ. ಈ ಥರ ಟೀ ಕಾಫಿ ಕುಡಿಯೋಲ್ಲ ಅಂದವ್ರಿಗೆ ಜ್ಯೂಸ್ ಆದರೂ ಬೇರೆದು ಕೊಡ್ಬೋದಿತ್ತು. ಯಾರು ಬೆಳಗ್ಗೆನೇ ಕೋಕ್ ಕುಡಿತಾರೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಅದೇ ಕೊಟ್ಟರು. ಹೊಟ್ಟೆ ತುಂಬಿರಲಿಲ್ಲ. ಆ್ಯಂಡ್ ನೀರೂ ಅಷ್ಟೇ, ನಾನು ಎಷ್ಟೊಂದು ಸಲ ಕೇಳಿದ್ದೀನಿ, ನೀರು ಕೂಡ ತಂದು ಕೊಡ್ತಿರ್ಲಿಲ್ಲ. ಸರ್ವಿಸು ಚೆನ್ನಾಗಿರಲಿಲ್ಲ. ಈ ಥರ ಸ್ಕ್ರೀನ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರು, ಅವ್ರು ಅದಕ್ಕೂ ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಸೊ ಸರ್ವಿಸ್ ಅಂತೂ ಝೀರೋ. ಏರ್ ಇಂಡಿಯಾ ಫ್ಲೈಟಲ್ಲಿ ಫುಡ್ಡು ಕೂಡ ತುಂಬ ಚೆನ್ನಾಗೇ ಇರಲಿಲ್ಲ. ಕುತ್ಕೊಳ್ಳೋಕ್ಕೂ ಕೂಡ ಕಂಫರ್ಟ್ ಇರಲಿಲ್ಲ. ಆಮೇಲೆ ಇನ್ನೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಂತ ಅಂದರೆ, ಹಿಂದೆ ಕೂತಿರೋರು ಒಂಥರ ಸೀಟನ್ನು ತುಂಬ ಪುಷ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಮುಂದೆ ಇರೋರು ಅಂತೂ ಈ ಕಡೆ ಸೈಡಿಗೆ ಏನೋ ಜಾಕೆಟ್ ಏನೋ ಇಟ್ಟಿದ್ರು ಅನ್ಸುತ್ತೆ, ಇನ್ನೇನು ಅದು ನನ್ನ ಹತ್ರ ಬೀಳ್ತಾನೆ ಇತ್ತು. ಆ್ಯಂಡ್ ತುಂಬ ನಾಯ್ಸಿಯಾಗಿ ಜೋರಾಗಿ ಮಾತಾಡೋದು. ನನಗೇನು ಫೀಲ್ ಬಂತು ಅಂತಂದರೆ, ನಾನು ಯಾವುದೋ ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅಷ್ಟು ಗಲಾಟಿ, ಜೋರಾಗಿ ಮಾತಾಡೋದು, ಸೀಟೆಲ್ಲ ಪುಷ್ ಮಾಡೋದು, ಈ ಕಡೆ ಲಗೇಜ್ ಎಲ್ಲ ಇಟ್ಬಿಟ್ಟು ಬೀಳ್ಸೋದು. ಅದು ಒಂಥರ ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬಹುದು. ಫೈನಲಿ ಡೆಲ್ಲಿಗೆ ರೀಚ್ ಆದೆ. ಇನ್ನೇನು ನನಗೆ ಕೆನಡಾದಲ್ಲಿ ಇದ್ದಿದ್ದು 12:15ಗೇನೋ ಟೇಕ್ ಆಫ್ ಆಗಬೇಕಿತ್ತು, ಬಟ್ ಅದು ಕೂಡ ಲೇಟ್ ಆಯಿತು. ಬಟ್ ನಾವಿಲ್ಲಿ ಕರೆಕ್ಟ್ ಟೈಮ್ 11:40ಗೆ ರೀಚ್ ಆದ್ವಿ ಡೆಲ್ಲಿಯಲ್ಲಿ. ನಾನೆಲ್ಲ ಇಳಿದು ಬರೋಷ್ಟೊತ್ತಿಗೆ 12:15 ಏನೋ ಆಗಿತ್ತು. ನನಗೆ ನೆಕ್ಸ್ಟ್ ಇದ್ದಿದ್ದು 3:15ಗೇನೋ ನೆಕ್ಸ್ಟ್ ಬೆಂಗಳೂರಿಗೆ ಫ್ಲೈಟ್ ಇದ್ದಿದ್ದು, ಅದು 2:15ಗೆ ನನಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಡ್ತಿತ್ತು. ಸೊ ಮಧ್ಯದಲ್ಲಿ ಅಷ್ಟೊತ್ತಿಗೆ ಇನ್ನೇನು ಬಿಡು ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, ನನಗೆ ಬೆಂಗಳೂರಲ್ಲೇ ಯಾವಾಗಲೂ ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಸೆಕ್ಯೂರಿಟಿ ಚೆಕಿನ್, ಇಮಿಗ್ರೇಷನ್ ಚೆಕಿನ್ ಎಲ್ಲ ಅಲ್ಲೇ ಇರ್ತಿತ್ತು. ಬಟ್ ನಾನು ಡೈರೆಕ್ಟ್ ನಾವು ಮಧ್ಯ ಎಲ್ಲಾದರೂ ಬೇರೆ ಕಂಟ್ರಿಯಲ್ಲಿ ಲೇಓವರ್ ಇದ್ದಾಗ ನಮಗಿದು ಅಪ್ಲೈ ಆಗುತ್ತೆ. ಬಟ್ ನಮ್ಮ ಕಂಟ್ರಿಲೇ ನಾವು ಲ್ಯಾಂಡ್ ಆಗಿರೋದ್ರಿಂದ ನನಗೆ ಸೆಕ್ಯೂರಿಟಿ ಚೆಕಿನ್, ಇಮಿಗ್ರೇಷನ್ ಚೆಕಿನ್ ಎಲ್ಲ ಇಲ್ಲೇ ಆಯಿತು. ಸೊ ಅದು ತುಂಬ ಜನ ಇದ್ದಿದ್ದರಿಂದ ಲೈನಲ್ಲಿ ನಿಂತ್ಕೊಂಡು ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ದೆನ್ ಏನಂತ ಅಂದರೆ, ಲಗೇಜನ್ನು ಕೂಡ ನಾವು ಮತ್ತೆ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಚೆಕ್-ಇನ್ ಮಾಡಬೇಕಿತ್ತು. ಇದು ಡೆಲ್ಲಿಯಲ್ಲಿ ಲ್ಯಾಂಡ್ ಆಗಿರೋದಕ್ಕೆ ನನಗೆ ಇಷ್ಟೊಂದು ಪ್ರಾಬ್ಲಮ್ ಆಗಿದ್ದು. ಇನ್ ಕೇಸ್ ನಾನೇನಾದರೂ ನಾನು ದುಬೈಯಲ್ಲೋ ಬೇರೆ ಕಂಟ್ರಿಯಲ್ಲಿ ಲೇಓವರ್ ಇದ್ದಿದ್ರೆ ಲಗೇಜ್ ಅವರೇ ನಮಗೆ ಡೈರೆಕ್ಟ್ ನೆಕ್ಸ್ಟ್ ನನ್ನ ಡೆಸ್ಟಿನೇಷನ್ ಕಂಟ್ರಿಲೇ ಬೆಂಗಳೂರಲ್ಲೇ ನಾನು ಕಲೆಕ್ಟ್ ಮಾಡ್ಕೊಬೋದಿತ್ತು. ಇಲ್ಲೇನಾಯಿತು ಅಂದರೆ, ಲಗೇಜನ್ನ ಕೂಡ ಮತ್ತೆ ನಾನೇ ಕಲೆಕ್ಟ್ ಮಾಡಿ ಮತ್ತೆ ಚೆಕ್-ಇನ್ ಮಾಡಿ, ಸೆಕ್ಯೂರಿಟಿ ಚೆಕ್-ಇನ್ನು, ಇಮಿಗ್ರೇಷನ್ ಚೆಕ್-ಇನ್ನು ಎಲ್ಲ ಮುಗಿಸ್ಕೊಂಡು ನನ್ನ ಗೇಟ್ ಹತ್ರ ಹೋಗೋ ಅಷ್ಟೊತ್ತಿಗೆ ನನಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನೇನು ಫ್ಲೈಟ್ ಮಿಸ್ ಆಯಿತು ಅಂತ ಅಂದ್ಕೊಂಡೆ. ಬಟ್ ಥ್ಯಾಂಕ್ ಗಾಡ್, ನಾನು ಅಲ್ಲಿ ಮಿಸ್ ಆಯಿತು ಅಂತ ಅಂದ್ಕೊಂಡು ಹೋಗ್ತಿದ್ದೀನಿ, ಸದ್ಯ ಫ್ಲೈಟ್ ಡಿಲೇ ಆಗಿತ್ತು. ಇದಕ್ಕೆ ಅನ್ನೋದು ನಾನು ಎಷ್ಟು ಸ್ವೆಟ್ ಆಗಿಬಿಟ್ಟು ಟೆನ್ಷನಿಗೆ ಎಷ್ಟು ಭಯ ಆಗಿಬಿಟ್ಟಿತ್ತು ಅಂತಂದರೆ, ಇಟ್ಸ್ ಓಕೆ, ನಾನು ಏನು ವಿಡಿಯೋ ಮಾಡ್ಕೊಂಡಿಲ್ಲ, ದೇವ್ರಿದ್ದಾನೆ ಅನ್ನೋದಕ್ಕಿದೆ ಇದಂತ ಅನ್ಸುತ್ತೆ, ಒಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಫ್ಲೈಟ್ ಡಿಲೇ ಆಗಿತ್ತು, ಒಂದು ಸ್ವಲ್ಪ ಹೋಗಿ ವಾಶ್ರೂಮಲ್ಲಿ ಫ್ರೆಶ್ ಅಪ್ ಆಗಿ ಬಂದು ಕುತ್ಕೊಂಡು, ಮತ್ತು ನನಗೆ ಡೊಮೆಸ್ಟಿಕ್ ಫ್ಲೈಟಲ್ಲಿ ತುಂಬ ಚೆನ್ನಾಗಿತ್ತು. ಏರ್ ಇಂಡಿಯಾ ಡೊಮೆಸ್ಟಿಕ್ ಫ್ಲೈಟ್ ತುಂಬ ಚೆನ್ನಾಗಿತ್ತು. ಎಲ್ಲ ಊಟನೂ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಬೆಂಗಳೂರಿಗೆ ಬಂದು ರೀಚ್ ಆದೆ, ಟರ್ಮಿನಲ್ 2ಗೆ ಬಂದು ರೀಚ್ ಆದೆ. ಬಟ್ ಒಳಗೆ ನನಗೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಡೈರೆಕ್ಟ್ ಎಕ್ಸಿಟ್ ಇದ್ದಿದ್ದರಿಂದ. ನನ್ನನ್ನು ಪಿಕ್ ಮಾಡ್ಕೊಳ್ಳೋಕ್ಕೆ ನಮ್ಮ ಅಕ್ಕ, ನಮ್ಮ ಜೀಜು ಮತ್ತು ಡಿಂಪು, ನಮ್ಮ ಅಕ್ಕನ ಮಗನ ನೋಡೋಕ್ಕಂತೂ ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಫಸ್ಟ್ ಟೈಮ್ ಅವನನ್ನು ನೋಡ್ತಿದ್ದಿದ್ದು. ಎಸ್, ತುಂಬಾ ಖುಷಿ ಆಯಿತು. ಎಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದು
ಈ ಥರ ಫ್ಯಾಮಿಲಿ ನೋಡಿದ ತಕ್ಷಣ ಎಲ್ಲನೂ ಮರ್ತೋಯ್ತು. ಆ್ಯಂಡ್ ಟರ್ಮಿನಲ್ 2 ಅಂತೂ ತುಂಬ ಚೆನ್ನಾಗಿದೆ. ಯಾರಾದರೂ ಒಳಗೆ ಎಕ್ಸ್ಪ್ಲೋರ್ ಮಾಡಿದರೆ ಇಟ್ಸ್ ಗುಡ್. ಆ್ಯಕ್ಚುಲಿ ನಾನು ನಿಮಗೋಸ್ಕರ ಹೋಗ್ಬಿಟ್ಟು ಅಟ್ಲೀಸ್ಟ್ ಹೊರಗಡೆಯಿಂದನಾದರೂ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಏನೇನು ಪ್ಲ್ಯಾಂಟ್ಸ್ ನೋಡ್ತಾ ಇದ್ರೆ ಎಲ್ಲ ರಿಯಲ್ ಪ್ಲ್ಯಾಂಟ್ಸೇ. ಎಸ್, ಇದು ನನ್ನ ಎಕ್ಸ್ಪೀರಿಯನ್ಸ್ ಕೆನಡಾದಿಂದ ಇಂಡಿಯಾಗೆ ಏರ್ ಇಂಡಿಯಾ ಫ್ಲೈಟಲ್ಲಿ ಬಂದಿದ್ದು. ನಿಮಗೆ ಬೇಕು ಅಂದರೆ ಬೇರೆ ವಿಡಿಯೋಸ್ಗಳನ್ನು ಚೆಕ್ ಇನ್ ಮಾಡಿ. ಆ್ಯಂಡ್ ತುಂಬ ರೀಲ್ಸ್ಗಳನ್ನು ನಾನು ಅದಾದಮೇಲೆ ಚೆಕ್ ಮಾಡಿದೆ. ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇರೋರೆ ತುಂಬ ಜನ ಇರೋದು ಏರ್ ಇಂಡಿಯಾ ಫ್ಲೈಟಲ್ಲಿ. ಸುಮ್ಮನೆ ನಮ್ಮ ಇಂಡಿಯಾ ಬ್ರ್ಯಾಂಡ್ ನೇಮನ್ನು ಹಾಳು ಮಾಡ್ತಾರಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಸರ್ವಿಸಲ್ಲೂ ಝೀರೋ, ಸೀಟ್ ಕಂಫರ್ಟ್ ಇರಲಿಲ್ಲ, ಫುಡ್ ಚೆನ್ನಾಗಿರಲಿಲ್ಲ, ಆ್ಯಂಡ್ ಏನೂ ಚೆನ್ನಾಗಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಏನೂ ಚೆನ್ನಾಗಿರಲಿಲ್ಲ. ಒಂದು ಪ್ರೈವೇಟ್ ಬಸ್ಸಲ್ಲಿ ಬಂದಿದ್ದು ಎಕ್ಸ್ಪೀರಿಯನ್ಸ್ ಆಯಿತು. ಡೊಮೆಸ್ಟಿಕ್ ಫ್ಲೈಟಲ್ಲಂತೂ ತುಂಬ ಚೆನ್ನಾಗಿತ್ತು, ಬಟ್ ಇಂಟರ್ನ್ಯಾಷನಲ್ ಫ್ಲೈಟಲ್ಲಂತೂ ಚೆನ್ನಾಗಿರಲಿಲ್ಲ. ಎಸ್, ಇದು ನನ್ನ ಎಕ್ಸ್ಪೀರಿಯನ್ಸ್. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.